ಆ್ಯಕ್ಚುಲಿ ಏನಂತಂದರೆ ಟೆಲ್ ಯು ಸಮಥಿಂಗ್. ಒಂದು ಯಾವುದಾದ್ರೂ ಕೂಸು, ಹೆಣ್ಣು ಕೂಸು, ಮುಖ್ಯವಾಗಿ ಗಂಡು ಕೂಸಿನ ಬಗ್ಗೆ ನನಗೇನೂ ಇಲ್ಲ. ಹೆಣ್ಣು ಕೂಸು ಹುಟ್ಟು ಅಂತಂದರೆ ಯಾರೋ ಆಗಿನ ಕಾಲದಲ್ಲಿ ಯಾವಾಗಲೂ ಹೆಣ್ಣು ಕೂಸು ಬೇಡ, ಗಂಡು ಕೂಸು ಬೇಕು, ಹಾಗೆ ಹೀಗೆ ಮತ್ತೊಂದು ಮಗದೊಂದು ಅಂತ ಇದ್ದಿರ್ತಾರೆ. ಬಟ್ ಈಗ ಬಯಸಿ ಬಯಸಿ ಹೆಣ್ಣು ಕೂಸು ಬೇಕು ಅಂತಾರೆ ಜನ. ಬಯಸಿ ಬಯಸಿ ಹೆಣ್ಣು ಕೂಸಬೇಕು ಅಂತಾರೆ ಜನ. ತಿರ್ಕೇಳಿ, ಆ ಕೂಸು ಹುಟ್ಟು ಅಂತಂದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ, ದ ಜಾಯ್ ಆಫ್ ಹೋಲ್ಡಿಂಗ್ ಎ ಡಾಟರ್ ಇನ್ ಹ್ಯಾಂಡ್ಸ್, ಅನ್ಬಿಲೀವಬಲ್. ಅನ್ಬಿಲೀವಬಲ್, ಅನ್ಬಿಲೀವಬಲ್. ಬರ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ಜಾಯ್ ಆಫ್ ಹೋಲ್ಡಿಂಗ್ ಎ ಡಾಟರ್ ಇನ್ ಹ್ಯಾಂಡ್ಸ್ ಇಸ್ ಅನ್ಬಿಲೀವಬಲ್. ಆಗ್ತಾನೆ ಹುಟ್ಟಿದ ಒಂದು ಹೆಣ್ಣು ಕೂಸನ್ನು, ಗಂಡು ಕೂಸು ಕೂಡ, ಬಟ್ ಹೆಣ್ಣು ಕೂಸು ಮುಖ್ಯವಾಗಿ ಎದೆಗೊಮ್ಮೆ ಒತ್ಕೊಳ್ಳಿ, ಹೀಗೆ ಹೃದಯ ಬೆಚ್ಚಗಾಗಿಬಿಡುತ್ತೆ. ಅಷ್ಟು ಜತನದಿಂದ ಕಾಪಾಡ್ಕೊಂಡು ಬಂದಿರುವಂಥ ಕೂಸುಗಳು. ಎಷ್ಟೋ ಜನ ಹೆಣ್ಕೂಸುಗಳು ಪಾಪ ಕೂಲಿ ನಾಲಿ ಮಾಡುವಂಥ ಹೆಣ್ಕೂಸುಗಳು ನಮ್ಮೂರ ಕಡೆ, ಕರ್ನಾಟಕದ ಕಲಬುರಗಿ, ರಾಯಚೂರು, ನಮ್ಮೂರು ಬಳ್ಳಾರಿ, ಅಲ್ಲಿಂದ ಎಲ್ಲ ಗುಳೆ ಬರ್ತಾವೆ ಪಾಪ. ಸಣ್ಣ ಸಣ್ಣ ಕೂಸುಗಳನ್ನು, 6 ತಿಂಗಳ ಮಕ್ಕಳನ್ನು ಪಾಪ ರಸ್ತೆಯಲ್ಲಿ ಆಡಕ್ಕೆ ಬಿಟ್ಟಿರ್ತಾರೆ ಇವತ್ತು. ನನಗೆ ಅದನ್ನು ನೋಡಿದ್ರೆ ಹೊಟ್ಟೆ ಉರಿದು ಬಿಡುತ್ತೆ ನನಗೆ. ಇನ್ನಿತರ ಮಕ್ಕಳೆಲ್ಲ ಭಾಳ ಐಷಾರಾಮಿತನದಿಂದ ಇರ್ತಾರೆ. ಆ ಕೂಸುಗಳು ರಸ್ತೆಯಲ್ಲಿ ಜೋಕಾಲಿ ಕಟ್ಕೊಂಡು ಆಟಾಡ್ತಾ ಇರ್ತಾರೆ. ನನಗೆ ಈ ಡಿಸ್ಪ್ಯಾರಿಟಿ ಕಾಣಿಸುತ್ತೆ. ಅಯ್ಯೋ ಏನದು ಬಡತನ ಇಲ್ಲಿ ತನಕ ತಂದು ಒಂದು ಕೂಸನ್ನು ಹಾಕ್ತಲ್ಲ ಅಂತ ಅನ್ಸುತ್ತೆ. ಅಂಥ ಕೂಸುಗಳನ್ನು ನಾನು ಎಷ್ಟೋ ಸಲ ಹೋಗಿ ಮಾತಾಡಿಸ್ಬರ್ತೀನಿ. ಅದನ್ನು ನೋಡ್ಕೊಳ್ಳೋದ್ರಿಂದ ಹಿಡಿದು, ಅಮ್ಮ ಅದಕ್ಕೆ ಎದೆ ಹಾಲು ಕುಡಿಸೋದ್ರಿಂದ ಹಿಡಿದು, ಅದನ್ನು ಬೆಳೆಸೋದ್ರಿಂದ ಹಿಡಿದು, ಅದಕ್ಕೊಂದು ಕಾಲಿಗೆ ಗೆಜ್ಜೆ ಹಾಕೋದ್ರಿಂದ ಹಿಡಿದು, ಒಂದು ಹೆಣ್ಣು ಕೂಸಿನ ಕಾಲಿಗೆ ಗೆಜ್ಜೆ ಹಾಕೋದ್ರಿಂದ ಹಿಡಿದು, ಅದು ಘಲ್ ಘಲ್ ಅಂತ ನಡೆಯುತ್ತೆ ಆ ಕೂಸು. ಗೊತ್ತಾಯ್ತಾ? ಆ ಕೂಸು ಎದ್ದು ನಿಲ್ಲುವ ತನಕ, ಆ ಎದ್ದು ನಿಲ್ಲೋದೊಂದು ಸಂಭ್ರಮ ರೀ. ಕೂಸುಗಳು ಎದ್ದು ನಿಲ್ಲೋದು, ತೊದಲು ನುಡಿಗಳು, ಅಪ್ಪ ಅನ್ನೋದು, ಅಮ್ಮ ಅನ್ನೋದು ಸಂಭ್ರಮ ರೀ. ಅವೆಲ್ಲನೂ ಆ ಮಗುನ ಕಾಲೇಜಿಗೂ ಕಳಿಸ್ತಾರೆ. ಇವನು ಯಾವನೋ ಫಯಾಜ್ನಂತವನು, ಯಾವನೋ ಇನ್ನೊಬ್ಬ, ಅವನು ಯಾವನೋ ಅವನು ಸಾಯಿಸಿಬಿಡ್ತಾನೆ ಮಗುನ ಬಂದುಬಿಟ್ಟು. 11 ಸಲ ಚುಚ್ಚಿಬಿಡ್ತಾನೆ. ಕರಳು ಬಳ್ಳಿ ಇಟ್ಕೊಂಡು ಬೆಳೆದಿರುತ್ತೆ ಕೂಸು, ತಾಯಿಯ ಕರಳು ಬಳ್ಳಿ, ಅಂಬಲಿಕಲ್ ಕಾರ್ಡ್ ಅಂತ ಕರೀತಾರೆ ಅದಕ್ಕೆ. ತಾಯಿಯ ಕರಳು ಬಳ್ಳಿಯಿಂದ ಊಟ ಸವಿದು ಪಾಪ ಕೂಸು ಹುಟ್ಟಿರುತ್ತೆ ರೀ. ಅವನು ಸಾಯಿಸಿಬಿಡ್ತಾನೆ ರೀ ಅವನು. ಕ್ಯಾನ್ ಯು ಬಿಲೀವ್, ಕ್ಯಾನ್ ಯು ಇಮ್ಯಾಜಿನ್? ಐ ಆಮ್ ಸಾರಿ, I'm extremely sorry. This is very painful. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.